ದೆಹಲಿಯ ಜಂತರ್ ಮಂತರ್ ಮತ್ತು ದೇಶದ ಇನ್ನಿತರೆ ಕಡೆಗಳಲ್ಲಿ ನಡೆಯುತ್ತಿರುವ ಚಳವಳಿಗೆ ಬೆಂಬಲಿಸಿ ಮತ್ತು ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜುಲೈ 23ರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಪರೀಕ್ಷೆ ವ್ಯವಸ್ಥೆಯನ್ನು ಸುಧಾರಿಸಲು ಹಾಗೂ ದೆಹಲಿಯ ಜಂತರ್ ಮಂತರ್ ಮತ್ತು ದೇಶದ ಇನ್ನಿತರೆ ಕಡೆಗಳಲ್ಲಿ ನಡೆಯುತ್ತಿರುವ ಚಳವಳಿಗೆ ಬೆಂಬಲಿಸಿ ಮತ್ತು ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜುಲೈ 23ರಂದು ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಏನು ಧರ್ಮೇಂದ್ರ ಪ್ರಧಾನ್ ಅವರು ಈ ಎಲ್ಲ ಅನೇಕ ಸರ್ಕಾರ ಮತ್ತು ಅವರು ನೇರವಾಗಿ ಕಾರಣ ಇದ್ದದಕ್ಕಾಗಿ ಅವರಿಗೆ ಯಾವುದೇ ನೈತಿಕತೆ ಅವರಿಗೆ ಇಲ್ಲ. ಅವರ ಅಧಿಕಾರದಿಂದ ಸ್ವಯಂ ಪ್ರೇರಿತರಾಗಿ ಇಳಿಬೇಕಾಗಿತ್ತು. ಇಲ್ಲದೆ ಹೋದರೆ ಮಾನ್ಯ ಪ್ರಧಾನಮಂತ್ರಿಗಳು ಅವರನ್ನು ಕಿತ್ತಾಕಬೇಕಾಗಿತ್ತು. ಯಾವೂ ಕೂಡ ಮಾಡಲಾರ್ದೆ ಆಗೋಯ್ತು, ಇನ್ನೊಂದು ಸಲ ನೀಟ್ ಪರೀಕ್ಷೆಯನ್ನು ಮತ್ತೆ ತಗೊಳ್ತೀವಿ ಅಂತ ಹೇಳ್ತಕ್ಕಂಥದ್ದು ಆವಾಗ ಓದಿರ್ತಕ್ಕಂಥವ್ರು ಮತ್ತು ಸಾವಾಗಿರ್ತಕ್ಕಂಥವ್ರು ಅವೆರಡೂ ಕೂಡ ವಾಪಸ್ ಬರೋದಿಲ್ಲ. ಹಾಗಾಗಿ ಅದರ ಸುಧಾರಣೆಗಾಗಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಕೂಡಲೇ ಅಂಥೇಳಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಪರೀಕ್ಷಾ ಪದ್ಧತಿಗಳನ್ನು ಅತ್ಯಂತ ಸುಧಾರಣೆ ಆಗಬೇಕು ಅಂಥೇಳಿ ಬಯಸಿ ಇವತ್ತು ಕಳೆದ 20 ದಿವಸಗಳಿಂದ ದೆಹಲಿಯ ಜಂತರ್ ಮಂತರದಲ್ಲಿ ಒಂದು ಮೈದಾನದಲ್ಲಿ ಏನು ಸೋನಮ್ ವಾಂಗ್ಚುಕ್ ಅವರು ಅಮರಣ ಸತ್ಯಾಗ್ರಹನ ಮಾಡ್ತಾಯಿದ್ದಾರೆ. ಆ ಸತ್ಯಾಗ್ರಹಕ್ಕೆ ದಪ್ಪ ಚರ್ಮ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಡೆ ಅಣಿಕನ್ನು ಕೂಡ ನೋಡ್ತಾ ಇಲ್ಲ. ಅವಕ್ಕೆ ಸರ್ಕಾರಕ್ಕೆ ಕಣ್ಣಿದ್ರೂ ಕೂಡ, ಕಿವಿ ಇದ್ರೂ ಕೂಡ, ಹೃದಯ ಇದ್ರೂ ಕೂಡ ಇವು ಯಾವೂ ಇರಲಾರ್ದಂಥ ಸ್ಥಿತಿಯಲ್ಲಿ ಸರ್ಕಾರ ಬಂದು ಈಗ ಸಾವು ಬದುಕಿನ ಸ್ಥಿತಿಯಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಟ್ರಾನ್ಸ್ಪರೆಂಟಾಗಿ ಉಳಿಸ್ಬೇಕು, ಅದನ್ನು ಪಾರದರ್ಶಕವಾಗಿ ಉಳಿಸ್ಬೇಕು, ಪ್ರತಿಭಾವಂತರಿಗೆ ಅವಕಾಶನ ಸಿಗಬೇಕು ಅಂಥೇಳಿ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ವಾಂಗ್ಚುಕ್ ಅವರು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಜೊತೆಗೇ ವಿದ್ಯಾರ್ಥಿಗಳು ಅಮರಣ ಸತ್ಯಾಗ್ರಹ ಮಾಡಿ ಅವರು ಕೂಡ ಸಾವಿನ ಬದುಕಿನ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಲಾದೆ ಇರತಕ್ಕಂಥ ಕೇಂದ್ರ BJP ಸರ್ಕಾರ ಇವತ್ತು ಕಿವುಡಾಗಿದೆ, ಇವತ್ತು ಕಣ್ಣಿದ್ರೂ ಕುರುಡಾಗಿದೆ, ಇವತ್ತು ಅದಕ್ಕೆ ಒಂದು ಮನಸ್ಸಿದ್ರೂ ಕೂಡ ಅದು ಹೃದಯಹೀನ ಆಗಿದೆ. ಇದು ಎಲ್ಲನೂ ಕೂಡ ನಾವು ಅಮಾನುಷಕರವಾಗಿ ಸರ್ಕಾರ ಈ ಒಂದು ನಡವಳಿಕೆಯಿಂದ ಅತ್ಯಂತ ದೇಶದಲ್ಲಿ ಮತ್ತೆ ದುಷ್ಪರಿಣಾಮ ಆಗ್ತಕ್ಕಂಥದ್ದಿದೆ. ಇದಕ್ಕೆ ಅತ್ಯಂತ ತೀವ್ರವಾಗಿ ನಮ್ಮ ಸಮಿತಿಯನ್ನು ಖಂಡಿಸ್ತಿದೆ. ಹಾಗಾಗಿ ಈ ಒಂದು ಧರಣಿ ನಡೀತಕ್ಕಂಥದ್ದು, ಅಸಹಕಾರ ಚಳವಳಿ ನಡೀತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದು ಮೊದಲಲ್ಲ. ಸ್ವಾತಂತ್ರ್ಯಕ್ಕಾಗೂ ಕೂಡ ನಾವು ಭಾಳ ಶಾಂತಿಯುತವಾಗಿ ಗಾಂಧೀಜಿಯವರು ಹೋರಾಟ ಮಾಡೋದ್ರ ಮುಖಾಂತರ, ಧರಣಿ ಮಾಡೋದ್ರ ಮುಖಾಂತರ, ಚಳವಳಿ ಮಾಡೋದ್ರ ಮುಖಾಂತರನೇ ಒಂದು ಸ್ವಾತಂತ್ರ್ಯ ಬಂದು ಕೊಡಲಿಕ್ಕೆ ಕಾರಣ ಆಯಿತು. ದುಡಿಮೆ ಹಕ್ಕಿಗಾಗಿ ಒಂದು ಚಳವಳಿ ಮಾಡಿದ್ದೀವಿ, ಅದು ಕೂಡ ಒಂದು ಧರಣಿ ಮುಖಾಂತರ ಆಗ್ಬೋದು, ಕುಡಿಯುವ ನೀರಿಗಾಗ್ಬೋದು, ಶೋಷಣೆ ವಿರುದ್ಧ ಮತ್ತು BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.